ರಾಜ್ಯದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ದೆಹಲಿಯತ್ತ ಸದ್ಯ ಸತೀಶ್ ಜಾರಕಿಹೊಳಿ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಹೈಕಮಾಂಡ್ ಮುಂದೆ ಡಿಸಿಎಂ ಸ್ಥಾನಕ್ಕೆ ಡಿಮ್ಯಾಂಡ್ ಅನ್ನ ಇಟ್ರ ಜಾರಕಿಹೊಳಿ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ನಾಗೇಂದ್ರ ರಾಜೀನಾಮೆಯನ್ನ ನೀಡಿದ್ರೆ ಎಸ್ಟಿಗೆ ಮಂತ್ರಿಗಿರಿ ಕೊಡಿ ಅಂತ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ರಾಜ್ಯದಲ್ಲಿ ಸದ್ಯ ರಾಜಕಾರಣದ ಚಟುವಟಿಕೆಗಳು ಗರಿಗೆದರಿದೆ. ಈಗ ದೆಹಲಿಯತ್ತ ಸತೀಶ್ ಜಾರಕಿಹೊಳಿ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಗೊತ್ತಾಗ್ತಾ ಇದೆ. ಹೈಕಮಾಂಡ್ ಮುಂದೆ ಡಿಸಿಎಂ ಸ್ಥಾನಕ್ಕೆ ಏನಾದರೂ ಸತೀಶ್ ಜಾರಕಿಹೊಳಿ ಅವರು ಡಿಮ್ಯಾಂಡ್ ಇಟ್ರ ಅನ್ನುವಂತಹ ಪ್ರಶ್ನೆ. ಯಾಕಂತಂದ್ರೆ ಈಗ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟರೆ ಎಸ್ಟಿಗೆ ಮಂತ್ರಿಗಿರಿ ಕೊಡಿ ಅಂತ ಕೇಳುವಂತಹ ಪಟ್ಟು ಜಾಸ್ತಿ ಆಗ್ಬೋದು. ಹಾಗೆ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೊಡಿಸಿದ್ರೆ ಮಂತ್ರಿಗಿರಿ ಹೆಚ್ಚಾಗಿ ಒಲಿಬಹುದು. ನಮ್ಮ ವಾಲ್ಮೀಕಿ ಸಮುದಾಯದವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅನ್ನುವಂಥ ಪಟ್ಟನ್ನ ಸದ್ಯ ಸತೀಶ್ ಜಾರಕಿಹೊಳಿ ಅವರು ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ. ಶಾಸಕ ಕಂಪ್ಲಿ ಗಣೇಶ್ ಪರ ಜಾರಕಿಹೊಳಿ ಬ್ಯಾಟಿಂಗ್ ಅನ್ನ ಬೀಸ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಗೊತ್ತಾಗ್ತಾ ಇರುವಂತದ್ದು. ಕಂಪ್ಲಿ ಗಣೇಶ್ಗೆ ಸಚಿವ ಸ್ಥಾನ ಕೊಡಿಸೋಕೆ ಸಾಹುಕಾರ್ ಲಾಬಿಯನ್ನ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಹತ್ರ. ಹಾಗಾಗಿ ನಾಳೆ ಹೈಕಮಾಂಡ್ ಜೊತೆ ಸತೀಶ್ ಜಾರಕಿಹೊಳಿ ಚರ್ಚೆಯನ್ನ ಮಾಡಲಿದ್ದಾರೆ ಎನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಈಗಾಗಲೇ ಪ್ರತಿಪಕ್ಷ ನಾಗೇಂದ್ರ ಅವರನ್ನ ರಾಜೀನಾಮೆ ಕೊಡಿಸಲೇಬೇಕನ್ನುವಂತಹ ಮಟ್ಟದಲ್ಲಿ ವಿಧಾನಸೌಧದಲ್ಲಿ ಯಾವ ಪರಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ. ಯಾಕಂತ ಅಂದ್ರೆ ಈಗ ಇವರನ್ನ ರಾಜೀನಾಮೆಯನ್ನು ಕೊಡಿಸಿದ್ರೆ ಒಂದು ಸ್ಥಾನ ಉಳಿಯುತ್ತೆ, ಅದನ್ನು ಕೂಡ ಅವರ ಕಡೆಗೆ ಪಡ್ಕೋಬಹುದು ಅನ್ನುವಂಥದ್ದು ಒಂದು ಕಡೆ. ಹಾಗಾಗಿ ಎಸ್ಟಿಗೆ ಮಂತ್ರಿಗಿರಿ ಕೊಡಿ ಅನ್ನುವಂಥದ್ದು ಒಂದು ಪಟ್ಟಾದ್ರೆ ಮತ್ತೊಂದು ಕಡೆಗೆ ಡಿಸಿಎಂ ಸ್ಥಾನಕ್ಕೆ ಏನಾದರೂ ಡಿಮ್ಯಾಂಡ್ ಮಾಡಬಹುದಲ್ವಾ ಅನ್ನುವಂತಹದ್ದು ಕೂಡ ಇಲ್ಲಿ ಮುತುವರ್ಜಿಯಲ್ಲಿ ಕೇಳ್ಬರ್ತಾ ಇದೆ. ಮತ್ತೆ ನಮ್ಮ ವಾಲ್ಮೀಕಿ ಸಮುದಾಯದವರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಯಾಕಂತಂದ್ರೆ ನಾಗೇಂದ್ರ ಅವರ ವಿಕೆಟ್ ಹೋಯಿತು ಅಂತ ಅಂದ್ರೆ ಆ ಸಚಿವ ಸ್ಥಾನಕ್ಕಾಗಿ ಬಹಳಷ್ಟು ದೊಡ್ಡ ಕ್ಯೂ ನಿಂತ್ಕೊಂಡಿದೆ. ಸೊ ಆ ಕ್ಯೂ ಯಾರಿಗೂ ಕೂಡ ಸಿಗಬಾರ್ದು, ನಮ್ಮ ವಾಲ್ಮೀಕಿ ಸಮುದಾಯದವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಈಗ ಸತೀಶ್ ಜಾರಕಿಹೊಳಿ ಅವರು ಬಹಳ ದೊಡ್ಡ ಮಟ್ಟದ ಲಾಬಿಯನ್ನ ಹೈಕಮಾಂಡ್ ಬಳಿ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆಗೆ ಕಂಪ್ಲಿ ಗಣೇಶ್ ಪರ ಜಾರಕಿಹೊಳಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಈಗ ನಾಗೇಂದ್ರ ಅವರ ಸ್ಥಾನಕ್ಕೆ ಒಂದು ವೇಳೆ ರಾಜೀನಾಮೆಯನ್ನ ಕೊಟ್ರೆ ಅವರ ಸ್ಥಾನಕ್ಕೆ ಕಂಪ್ಲಿ ಗಣೇಶ್ಗೆ ಸಚಿವ ಸ್ಥಾನ ಕೊಡಿಸಬೇಕು ಅಂತ ಹೇಳಿ ಸಾಹುಕಾರ್ ಅವರು ಲಾಬಿಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾಳೆ ಹೈಕಮಾಂಡ್ ಜೊತೆ ಸತೀಶ್ ಜಾರಕಿಹೊಳಿ ಮಹತ್ವದ ಚರ್ಚೆಯನ್ನ ಕೂಡ ನಡೆಸಲಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ.